ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯಗಳನ್ನು ನಿಮ್ಮ ಬಳಿಯಲ್ಲಿ ಹಂಚಲು ದೇವರು ಸಹಾಯ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನದ ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ನೇಮಕಗೊಂಡಿರುವ ಸತ್ಯವೇದ ಭಾಗವು ಪವಿತ್ರ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 15 ತನಕ ಇರುವಂಥ ವಚನಗಳು. ಪವಿತ್ರ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 15 ತನಕ ಇರುವಂಥ ವಚನಗಳು. 3ನೇ ವಚನವನ್ನು ನೋಡುವುದಾದರೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಈ ಭಾಗದಲ್ಲಿ ಒಬ್ಬ ಫರಿಸಾಯನು, ಅಧಿಕಾರಿಯು, ಯಹೂದ್ಯ ಧರ್ಮದ ಮುಖ್ಯ ಹಿರಿಯ ಸಭೆಯ ಸದಸ್ಯನೂ ಆಗಿದ್ದಂಥ ನಿಕೋದೇಮನು ಯೇಸುವಿನ ಅದ್ಭುತ ಕೃತ್ಯಗಳನ್ನು ನೋಡುತ್ತಿದ್ದನು. ದೇವರ ಕಡೆಯಿಂದ ಬಂದ ಒಬ್ಬ ವಿಶೇಷ ಬೋಧಕನೆಂದು ಅವನು ತಿಳಿದಿದ್ದನು. ಇತರ ಫರಿಸಾಯರ ಹಾಗೆ ನಿಕೋದೇಮನು ಯೇಸುವನ್ನು ವಿರೋಧಿಸಿದವನಲ್ಲ. ಯೇಸು ಕ್ರಿಸ್ತನಿಂದ ಇನ್ನೂ ಹೆಚ್ಚಾಗಿ ಕಲಿಯಲು ಬಯಸಿದಂಥ ಒಬ್ಬ ಮನುಷ್ಯನಾಗಿದ್ದನು ಈ ನಿಕೋದೇಮನು ರಾತ್ರಿಯ ಸಮಯದಲ್ಲಿ ಯೇಸುವಿನ ಬಳಿಗೆ ಬಂದು, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಯಾರಿಂದಲೂ ಆಗುವುದಿಲ್ಲ ಎಂದು ಯೇಸುವಿನ ಬಳಿ ಹೇಳುತ್ತಿರುವುದನ್ನು ನಾವು ಈ ಭಾಗದಲ್ಲಿ ಕಾಣಬಹುದು. ಅದಕ್ಕೆ ಉತ್ತರವಾಗಿ ನಿಕೋದೇಮನಿಗೆ ಯೇಸು ಹೇಳುತ್ತಿರುವ ಮಾತನ್ನು 3ನೇ ವಚನದಲ್ಲಿ ನಾವು ನೋಡಬಹುದು. ಆ ಮಾತು ಹೀಗಿದೆ: ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಇನ್ನು ನಾವು ಈ ಭಾಗದಲ್ಲಿ ಕಾಣಬಹುದಾದ ಚಿಂತನೆ, ಹೊಸದಾಗಿ ಹುಟ್ಟುವುದು ಹೇಗೆ? ಸಾಮಾನ್ಯ ಮನುಷ್ಯರಾದಂಥ ನಮಗೆ ಈ ಒಂದು ಮಾತು ಒಂದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಏಕೆಂದರೆ ಮಾನವನ ಜೀವನದಲ್ಲಿ ಹುಟ್ಟು ಎಂಬುದು ಒಂದೇ ಸಾರಿ ಆಗಿರುತ್ತದೆ. ಮತ್ತೊಂದಾವೃತ್ತಿ ಹುಟ್ಟುವುದು ಎಂಬುದು ಅದು ಅಸಾಧ್ಯವಾದದ್ದು. ಆದರೆ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುವುದೇನೆಂದರೆ, ಶಾರೀರಿಕವಾಗಿ ಹುಟ್ಟುವುದರ ಬಗ್ಗೆ ಅಲ್ಲ, ಆತ್ಮಿಕವಾಗಿ ಹೊಸದಾಗಿ ಹುಟ್ಟುವುದರ ಬಗ್ಗೆ ದೇವರು ನಮಗೆ ಈ ವಾಕ್ಯದ ಮುಖಾಂತರ ತಿಳಿಸುವುದನ್ನು ಕಾಣಬಹುದು. ಆದ್ದರಿಂದ ಒಬ್ಬನು ಹೊಸದಾಗಿ ಹುಟ್ಟಬೇಕೆಂದರೆ ಮೊದಲು ಅವನು ದೇವರ ಕಡೆಗೆ ತಿರುಗಿಕೊಂಡು ತನ್ನ ಪಾಪಗಳನ್ನು ತೊಳೆಯಲ್ಪಟ್ಟವರಾಗಿರಬೇಕು. ಇದಕ್ಕೆ ನೀರಿನಿಂದ ದೀಕ್ಷಾಸ್ನಾನವೇ ಗುರುತಾಗಿರುತ್ತದೆ. ಹೀಗೆ ನಾವು ಹೊಸದಾಗಿ ಹುಟ್ಟಿದವರಾಗಿ ಮೊದಲು ನಾವು ತೊಳೆಯಲ್ಪಟ್ಟವರು, ದೀಕ್ಷಾಸ್ನಾನ ಹೊಂದಿದವರು, ಪವಿತ್ರಗೊಳ್ಳುವವರು ಆಗಿರಬೇಕು. ಆದ್ದರಿಂದ ನಾವು ನಮ್ಮ ಜೀವಿತಗಳಲ್ಲಿ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದವರಾಗಿ ನಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿಕೊಂಡು ಪವಿತ್ರಗೊಂಡವರಾಗಿ ಕ್ರಿಸ್ತನಲ್ಲಿ ಜೀವಿಸಲು ಸರ್ವಶಕ್ತನಾದ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.